ನನ್ನ ಗಂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಈಗ ನೋಡ್ಕೊಳ್ತಾ ಇಲ್ಲ. ನಾವೇನಾಗ್ತೀವಿ? ದುಃಖಿ ಆಗ್ತೀವಿ, ಅನ್ಹ್ಯಾಪಿ ಆಗ್ತೀವಿ. ಇಲ್ಲಿ ವಿಷಯ ಏನು ಹೇಳಿ? ಅವರ ವ್ಯವಹಾರದ ಮೇಲೆ ನನ್ನ ಖುಷಿ, ಹ್ಯಾಪಿನೆಸ್ ಡಿಪೆಂಡೆಂಟ್ ಆಗಿದೆ. ನಾವು ಏನನ್ನು ಚಾಯ್ಸ್ ಮಾಡ್ತೀವಿ ಅದು ನಮ್ಮ ಹ್ಯಾಪಿನೆಸ್ಸನ್ನು ಡಿಸೈಡ್ ಮಾಡುತ್ತೆ. ನಮ್ಮ ಜೀವನದ ಪ್ರತಿಯೊಂದು ರಿಯಾಕ್ಷನ್ ಆಗಿರ್ಬೋದು, ರೆಸ್ಪಾಂಡ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಇದು ಡಿಸೈಡ್ ಮಾಡುತ್ತೆ ನಮ್ಮ ಹ್ಯಾಪಿನೆಸ್ಸನ್ನು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಏನನ್ನು ಚಾಯ್ಸ್ ಮಾಡ್ತಾನೋ ಆ ಚಾಯ್ಸ್ ಅದು ಡಿಸೈಡ್ ಮಾಡುತ್ತೆ ನಮ್ಮ ಖುಷಿ ಅಥವಾ ನಮ್ಮ ಹ್ಯಾಪಿನೆಸ್ನ ಪರ್ಸೆಂಟೇಜನ್ನು. ಇಲ್ಲಿ ನನಗೆ ನಾನೇ ರಾಜ, ನನಗೆ ಖುಷಿ ಬೇಕು ಅಂದರೆ ಆ ಖುಷಿಯ ವಾತಾವರಣವನ್ನು ನಾನೇ ಕ್ರಿಯೇಟ್ ಮಾಡ್ಕೊಳ್ಬೇಕು, ನಾನೇ ಸೃಷ್ಟಿ ಮಾಡ್ಕೊಳ್ಬೇಕು. ನನಗೆ ನಾನೇ ನಗೋದನ್ನು ಕಲಿಬೇಕಾಗತ್ತೆ. ಈ ಜಗತ್ತಿನಲ್ಲಿ ಯಾರು ನನ್ನನ್ನು ಖುಷಿಯಾಗಿ ಇಡೋದಕ್ಕೆ, ನಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವಿನಾಶಿಯಾದ ಆತ್ಮಕ್ಕೆ ಅವಿನಾಶಿಯಾಗಿರುವಂಥ ಖುಷಿ, ನೆಮ್ಮದಿ, ಹ್ಯಾಪಿನೆಸ್ಸನ್ನು ಈ ಸ್ಥೂಲ ವಸ್ತುಗಳು ಮತ್ತು ವ್ಯಕ್ತಿಗಳಿಂದ ಫುಲ್ಫಿಲ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ನಾವು ಇವಾಗಲೂ ಕೂಡ ಖುಷಿಯನ್ನು ವ್ಯಕ್ತಿ ಮತ್ತು ವಸ್ತುವಿನಲ್ಲಿ ಖರೀದಿ ಮಾಡೋದರಲ್ಲೇ ನಾವು ಇದ್ದೀವಿ ಹೊರತಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ನಾವು ಹೋಗಿಲ್ಲ. ಕೆಲಸ, ಬಿಸ್ನೆಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದಾದ್ರೂ ಅಚೀವ್ಮೆಂಟ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಇದೆಲ್ಲವನ್ನು ನಾವು ಯಾಕೆ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ ಹೇಳಿ? ಹ್ಯಾಪಿನೆಸ್ಗಾಗಿ, ಸಂತೋಷಕ್ಕಾಗಿ. ನೀವು ಬೇಕಾದರೆ ಯಾರನ್ನು ಬೇಕಾದರೂ ಕೇಳಿ, ನಿಮಗೇನು ಬೇಕು ಅಂತ. ನನಗೆ ಸಕ್ಸಸ್ ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆ ಸಕ್ಸಸ್ ನನಗೂ ಮತ್ತು ನನ್ನ ಫ್ಯಾಮಿಲಿಗೂ ಖುಷಿ ಮತ್ತು ಸಂತೋಷವನ್ನು ಕೊಡುತ್ತೆ ಅಂತಾರೆ. ನೀವು ಹೊಸದಾಗಿ ಕಾರು, ಮೊಬೈಲು ಮತ್ತು ಮನೆಯನ್ನು ಕಟ್ಟಿದಿರಿ, ಯಾಕೆ ಅಂತ ಕೇಳಿ. ಅದು ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ ಮತ್ತು ಕಂಫರ್ಟನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹೊರಗಡೆ ನಾವು ಮೂವಿಗೆ ಹೋಗ್ತೀವಿ, ಊಟಕ್ಕೆ ಹೋಗ್ತೀವಿ, ಹೊರಗಡೆ ವೆಕೇಷನ್ನಿಗೆ ಕೂಡ ಹೋಗ್ತೀವಿ, ರಿಲೇಷನ್ಶಿಪ್ನಲ್ಲಿ ಕೂಡ ಇರ್ತೀವಿ. ಯಾಕೆ ಅಂತ ಕೇಳಿದರೆ ಹೇಳ್ತಾರೆ ಹ್ಯಾಪಿನೆಸ್ಗಾಗಿ, ಖುಷಿಗಾಗಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನನ್ನ ಗಂಡ, ನನ್ನ ಹೆಂಡತಿ ಅಥವಾ ನಮ್ಮ ಪೇರೆಂಟ್ಸ್ ಇರ್ಬೋದು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಸೊ ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನಮ್ಮ ಆಫೀಸ್ನಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ, ಮ್ಯಾನೇಜರ್ ತುಂಬ ಒಳ್ಳೆಯವರು, ಕಲೀಗ್ಸ್ ಎಲ್ಲರೂ ಕೂಡ ಸೂಪರ್ ಡೂಪರ್ ಆಗಿದ್ದಾರೆ, ಸೊ ನಾನು ಕಂಫರ್ಟೇಬಲ್ ಆಗಿದ್ದೀನಿ, ಐ ಆಮ್ ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲರ ಆರೋಗ್ಯ ತುಂಬ ತುಂಬ ಚೆನ್ನಾಗಿದೆಯಪ್ಪ, ಸೊ ನಾನು ತುಂಬ ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ತಾರೆ. ನನ್ನ ಕೈ ತುಂಬ ಹಣ ಇದೆಯಪ್ಪ, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಈ ರೀತಿಯೂ ಹೇಳುವವರಿದ್ದಾರೆ. ಎಲ್ಲ ವಿಚಾರಗಳು ನಾನು ಏನು ಡಿಸ್ಕಷನ್ ಮಾಡಿದೆ ಇವಾಗ, ಇದೆಲ್ಲ ಯಾವುದರ ಕಡೆ ಇಂಡಿಕೇಟ್, ಸಂಕೇತ ಮಾಡ್ತಾ ಇದೆ ಹೇಳಿ? ಪಾಸಿಟಿವ್ ಕಡೆ ಸಂಕೇತ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಎಸ್ ಆರ್ ನೋ? ಸ್ವಲ್ಪ ವಿಚಾರ ಮಾಡಿ. ಹಾಂ, ಇದು ಸಂಕೇತ ಮಾಡ್ತಾ ಇದೆ ಪಾಸಿಟಿವ್ನ ಕಡೆ. ನನ್ನ ಹ್ಯಾಪಿನೆಸ್ ಹೊರಗಡೆಯ ವಸ್ತು, ವ್ಯಕ್ತಿ, ಪರಿಸ್ಥಿತಿಯ ಮೇಲೆ ಏನಾಗ್ತಾ ಇದೆ ಹೇಳಿ? ಡಿಪೆಂಡೆಂಟ್ ಆಗ್ತಾ ಇದೆ. ಸೊ ನೋಡೋದಕ್ಕೆ ಮೇಲ್ನೋಟಕ್ಕೆ ಇದೆಲ್ಲವೂ ಖುಷಿಯನ್ನು ಕೊಡ್ತಾ ಇದೆ, ಹ್ಯಾಪಿನೆಸ್ಸನ್ನು ಕೊಡ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಆದರೆ ನನ್ನ ಖುಷಿ ಇವುಗಳೆಲ್ಲದರ ಮೇಲೆ ಏನಾಗಿದೆ? ಡಿಪೆಂಡೆಂಟ್ ಆಗಿದೆ. ಒಂದು ರೀತಿಯ ರಿಮೋಟ್ ಕಂಟ್ರೋಲ್ನ ರೀತಿ ಆಗಿದೆ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಅದೇ ಎಲ್ಲದು ಉಲ್ಟಾಗ್ಬಿಟ್ರೆ, ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ತುಂಬ ಆರೋಗ್ಯದಲ್ಲಿ ಏರಿಳಿತ ಆಯಿತು, ಅಪ್ ಆ್ಯಂಡ್ ಡೌನ್ ಆಯಿತು ಅಂದರೆ ಏನಾಗುತ್ತೆ ಹೇಳಿ? ಅದೇ ನಮ್ಮ ಖುಷಿ ಹೊರಟು ಹೋಗ್ಬಿಡುತ್ತೆ. ಅಂದರೆ ನನ್ನ ಖುಷಿ ಅವರ ಆರೋಗ್ಯದ ಮೇಲೆ ಏನಾಗಿದೆ? ಡಿಪೆಂಡೆಂಟ್ ಆಗಿದೆ. ನನ್ನ ಗಂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಈಗ ನೋಡ್ಕೊಳ್ತಾ ಇಲ್ಲ. ನಾವೇನಾಗ್ತೀವಿ? ದುಃಖಿ ಆಗ್ತೀವಿ, ಅನ್ಹ್ಯಾಪಿ ಆಗ್ತೀವಿ. ಇಲ್ಲಿ ವಿಷಯ ಏನು ಹೇಳಿ? ಅವರ ವ್ಯವಹಾರದ ಮೇಲೆ ನನ್ನ ಖುಷಿ, ಹ್ಯಾಪಿನೆಸ್ ಡಿಪೆಂಡೆಂಟ್ ಆಗಿದೆ. ಅಚೀವ್ಮೆಂಟು, ಸಕ್ಸಸ್ ಆಗಿರ್ಬೋದು, ಇದು ನನಗೆ ಸಿಗಲಿಲ್ಲ ಅಂದರೆ ನಾನು ದುಃಖಿ ಆಗ್ತೀನಿ, ಖುಷಿ ಹೊರಟೋಗ್ಬಿಡುತ್ತೆ, ಹ್ಯಾಪಿನೆಸ್ ಹೊರಟೋಗ್ಬಿಡುತ್ತೆ. ಇಲ್ಲಿ ಕೂಡ ಅಷ್ಟೇ, ನನ್ನ ಖುಷಿ, ಹ್ಯಾಪಿನೆಸ್ ಡಿಪೆಂಡೆಂಟ್ ಆಗಿದೆ ಪೊಸಿಷನ್ನ ಮೇಲೆ. ನಾವು ಕೆಲವೊಮ್ಮೆ ಈ ರೀತಿ ಕೂಡ ಹೇಳ್ತೀವಿ, ನಾನಿಷ್ಟು ಹಗಲು ರಾತ್ರಿ ಕಷ್ಟಪಡ್ತಿರೋದು ಯಾರಿಗೋಸ್ಕರ? ನಿಮಗೋಸ್ಕರ, ಮಕ್ಕಳಿಗೋಸ್ಕರ, ಫ್ಯಾಮಿಲಿಗೋಸ್ಕರ, ಫ್ಯೂಚರಿಗೋಸ್ಕರ ಅಂತ ಹೇಳ್ತೀವಿ. ಈ ರೀತಿ ಹೇಳ್ತಾನೆ ನಮ್ಮ ಹ್ಯಾಪಿನೆಸ್ ಅಥವಾ ನಮ್ಮ ಖುಷಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಮಕ್ಕಳು ಒಳ್ಳೆ ಮಾರ್ಕ್ಸನ್ನು ತಗೊಂಡ್ರೆ ಪೇರೆಂಟ್ಸ್ ಖುಷಿ ಆಗ್ತಾರೆ. ಅದೇ ಮಕ್ಕಳು ಎಲ್ಲಾದರೂ ಮಾರ್ಕ್ಸನ್ನು ಚೆನ್ನಾಗಿ ತಗೊಂಡಿಲ್ಲ, ಬೇರೆ ರೀತಿಯ ತಪ್ಪು ಕೆಲಸಗಳನ್ನು ಮಾಡಿದರೆ ಪೇರೆಂಟ್ಸ್ ದುಃಖಿ ಆಗ್ತಾರೆ. ಇಲ್ಲಿ ಮಕ್ಕಳ ವ್ಯವಹಾರದ ಮೇಲೆ, ಮಾರ್ಕ್ಸ್ನ ಮೇಲೆ ತಂದೆ ತಾಯಿ ಅಥವಾ ಪೇರೆಂಟ್ಸ್ನ ಖುಷಿ ಡಿಪೆಂಡೆಂಟ್ ಆಗಿದೆ, ಹ್ಯಾಪಿನೆಸ್ ಡಿಪೆಂಡೆಂಟ್ ಆಗಿದೆ. ಇಲ್ಲಿ ಹಾಗಾದರೆ ನಾವು ಏನು ತಿಳ್ಕೊಳ್ಬೇಕು? ವಸ್ತು, ವ್ಯಕ್ತಿ ನಮಗೆ
ಅನ್ಲಿಮಿಟೆಡ್ ಆದಂತಹ ಹ್ಯಾಪಿನೆಸ್ಸನ್ನು ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಒಂದು ಚಿಕ್ಕ ಎಕ್ಸಾಂಪಲ್ನ ಮೂಲಕ ತಿಳ್ಕೊಂಡ್ಬಿಡೋಣ. ಈಗ ಆಫೀಸಲ್ಲಿ ತುಂಬ ಏನೋ ಕಿರಿಕಿರಿ ಆಗಿದೆ, ಬಿಸ್ನೆಸ್ಸಲ್ಲಿ ಏನೋ ಅಪ್ ಆ್ಯಂಡ್ ಡೌನ್ ಆಗಿದೆ, ನೀವು ಒಳ್ಳೆ ಪೊಸಿಷನ್ನಲ್ಲಿ ಇದ್ದೀರಾ, ಎಲ್ಲರ ಮುಂದೆ MD ಬಂದುಬಿಟ್ಟು ಅವಮಾನ ಮಾಡಿಬಿಡ್ತಾರೆ, ಬೈದು ಬಿಡ್ತಾರೆ. ಈಗ ನಿಮ್ಗೆ ತುಂಬ ಒಂದು ರೀತಿಯ ಕಷ್ಟದ ಪರಿಸ್ಥಿತಿಗೆ ತಂದುಬಿಡ್ತಾರೆ. ಈಗ ನಿಮ್ಮ ಹತ್ರ ಹೊಸದಾಗಿ ತಗೊಂಡಿರೋ ಒಂದು ಕಾರ್ ಇರುತ್ತೆ. ಸೊ ಲಕ್ಸುರಿಯಸ್ ಕಾರು, ಒಳ್ಳೆ ಕಾಸ್ಟ್ಲಿ ಕಾರನ್ನು ನೀವು ತಗೊಂಡಿದ್ದೀರ ರೀಸೆಂಟಾಗಿ, ಒಂದು ವಾರನೂ ಆಗಿಲ್ಲ, ಸೂಪರ್ ಆಗಿದೆ. ನಿಮ್ಗೆ ಬೇಜಾರಾಗಿದೆ ತಾನೇ, ಅವಮಾನ ಮಾಡಿದೆ ತಾನೇ. ಕಾರು ಒಂದೊಂದು ವಸ್ತು ಅಲ್ವಾ, ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಏನು ಸಿಗುತ್ತೆ ಹೇಳಿ? ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ, ಕಂಫರ್ಟ್ ಸಿಗುತ್ತೆ, ಹ್ಯಾಪಿನೆಸ್ ಸಿಗುತ್ತೆ ಅಲ್ವಾ ಆ ಕಾರಿಂದ. ಆ ಖುಷಿಗೋಸ್ಕರ ತಗೊಂಡಿದ್ದು ತಾನೆ, ಕಂಫರ್ಟ್ಗೋಸ್ಕರ ಆ ಕಾರನ್ನು ತಗೊಂಡಿದ್ದು ತಾನೆ. ಇಲ್ಲಿ ನೋಡಿ, ದುಃಖ ಆಗಿದೆ ಆ ಮ್ಯಾನೇಜರ್ಗೆ. ಸೊ ಕಾರು ಖುಷಿ ಕೊಡುತ್ತೆ, ಹ್ಯಾಪಿನೆಸ್ ಕೊಡುತ್ತಲ್ವಾ. ಕಾರಲ್ಲಿ ಬಂದು AC ಹಾಕೊಂಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಡ್ಲಿ, ಅವ್ರಿಗೆ ಖುಷಿ ನೆಮ್ಮದಿ ಸಿಕ್ಬಿಡುತ್ತಾ? ಆ ಬೇಜಾರು, ನೋವು, ಆ ಬೈಗುಳ, ಆ ಅವಮಾನ ಹೊರಟು ಹೋಗ್ಬಿಡುತ್ತಾ? ಚಾನ್ಸೇ ಇಲ್ಲ. ಹಾಂ, ಇಲ್ಲಿ ವಸ್ತು ಅಥವಾ ಆ ಕಾರ್, ಹೊಸ ಮೊಬೈಲ್, ಹೊಸ ಮನೆ ನಮಗೆ ಕಂಫರ್ಟನ್ನು ಕೊಡುತ್ತೆ. ಅದೇ ಕಾರ್ ಒಳಗಡೆ ನಾನು ಇದ್ದಾಗ, ಅದೇ ಮನೆ ಒಳಗಡೆ ಇದ್ದಾಗ ಏನಾದರೂ ಕೆಟ್ಟ ಇನ್ಸಿಡೆಂಟ್ ನಡೆದರೆ ಆ ಖುಷಿ ಇಷ್ಟು ದಿವಸ ಕೊಡ್ತಾ ಇದ್ದು ಮನೆಯೇ, ಖುಷಿ ಇಷ್ಟು ದಿವಸ ಕೊಡ್ತಾ ಇದ್ದ ಆ ಹೊಸ ಕಾರೇ ನಮಗೆ ಖುಷಿಯನ್ನು ಕೊಡಲ್ಲ. ಯಾಕೆ? ಇಷ್ಟು ದಿವಸ ಕೂಡ ಅದು ಕೊಡ್ತಾ ಇದ್ದಿರಲಿಲ್ಲ ಖುಷಿಯನ್ನು, ಇವಾಗಲೂ ಕೂಡ ಅದು ಕ್ರಿಯೇಟ್ ಮಾಡಲ್ಲ ಖುಷಿಯನ್ನು. ಇದು ನನ್ನ ಇಂಟರ್ನಲ್ ಸಬ್ಜೆಕ್ಟ್ ಆಗಿದೆ, ಆಂತರಿಕ ಸಬ್ಜೆಕ್ಟ್ ಆಗಿದೆ. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದೊಂದು ಸ್ಟೇಟ್ ಆಫ್ ಮೈಂಡ್ ಆಗಿದೆ, ಇದೊಂದು ಥಾಟ್ಸ್ ಆಗಿದೆ, ಇದೊಂದು ಅಫರ್ಮೇಷನ್ ಆಗಿದೆ ಅನ್ನೋ ಇಂಗ್ಲೀಷ್ ಸೆಟ್ ಆಗಿಬಿಟ್ಟಿದೆ. ಇದು ಇಲ್ಲಿ ಯೋಚನೆ ಮಾಡಬೇಕು, ಅದು ನಮಗೆ ಆ ವಸ್ತು, ವ್ಯಕ್ತಿ ಯಾಕೆ ಖುಷಿಯನ್ನು ಕೊಡಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕೆಲವರು ಹೇಳ್ತಾರೆ, ಮಕ್ಕಳು ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ, ಸೊ ನಾನು ಅನ್ಹ್ಯಾಪಿ ಆಗಿದ್ದೀನಿ, ದುಃಖಿ ಆಗಿದ್ದೀನಿ ಅಂತ ಹೇಳ್ತಾರೆ. ಹೆಂಡತಿಗೆ ನನ್ನ ವ್ಯಾಲ್ಯೂನೇ ಅರ್ಥ ಆಗ್ತಾ ಇಲ್ಲ, ಸೊ ನಾನು ಅನ್ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ತಾರೆ. ಇದು ನನ್ನ ಮೆಚುರಿಟಿ ಮತ್ತು ಅನುಭವದ ಕೊರತೆಯ ಸಮಸ್ಯೆಯೇ ಹೊರತಾಗಿ ಇವರದ್ದು ಯಾರದ್ದು ಅಲ್ಲ. ಮಕ್ಕಳದ್ದಾಗಿರ್ಬೋದು, ಹೆಂಡತಿದ್ದಾಗಿರ್ಬೋದು, ಗಂಡದ್ದಾಗಿರ್ಬೋದು, ಮನೆಯದು, ಆಫೀಸದ ಸಮಸ್ಯೆ ಅನ್ನೋದು ಇದು ಯಾವಾಗಲೂ ಇದ್ದೇ ಇರುತ್ತೆ. ಇದೇನು ಹೊಸ್ತಲ್ಲ, ಇವಾಗಲೂ ಇದೆ, ಮುಂದೂ ಕೂಡ ಈ ಸಮಸ್ಯೆಗಳು ಬಂದೇ ಬರುತ್ತೆ. ಈಗ ನಾವೇನಾಗ್ಬಿಟ್ಟಿದ್ದೀವಿ, ನಮಗೆ ನಾವೇ ಕಂಡೀಷನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ನಾವೇ ರಾಂಗ್ ಬಿಲೀಫ್ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಖುಷಿ ಅಂದರೆ ಹೀಗೆ ಇರೋದು, ಹ್ಯಾಪಿನೆಸ್ ಅಂದರೆ ಹೀಗೆ ಅಂತ. ಆದರೆ ಇವಾಗ ನಮಗೆ ನಾವೇ ರೀಕಂಡೀಷನಿಂಗ್ ಮಾಡಿಕೊಳ್ಳುವ ಸಮಯ ಬಂದಿದೆ. ಸತ್ಯವಾದ ಖುಷಿ, ಸತ್ಯವಾದ ಹ್ಯಾಪಿನೆಸ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಶ್ರೀಮಂತರ ಹತ್ರ ಎಲ್ಲವೂ ಇದೆ, ವಸ್ತು, ವ್ಯಕ್ತಿ, ವೈಭವ, ರಾಜಕೀಯ, ಅಧಿಕಾರ ಎಲ್ಲವೂ ಇದೆ. ಅವರಿಗೆ ಹ್ಯಾಪಿನೆಸ್ ಇದೆಯಾ? ನೆಮ್ಮದಿ ಇದೆಯಾ? ನಾವು ರಾಂಗ್ ಬಿಲೀಫ್ ಸಿಸ್ಟಮನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ದುಡ್ಡಿದ್ರೆ ಎಲ್ಲ ಆಗುತ್ತೆ ಅಂತ. ಅಫ್ಕೋರ್ಸ್ ಹಣ ಇರ್ಬೋದು, ವಸ್ತು, ವ್ಯಕ್ತಿ, ವೈಭವ, ಕಂಫರ್ಟ್ ಆಗಿರ್ಬೋದು, ಅಚೀವ್ಮೆಂಟ್ ಆಗಿರಬಹುದು, ಕಂಫರ್ಟ್ ನಮಗೆ ಖಂಡಿತವಾಗಿ ಕೊಟ್ಟೇ ಕೊಡುತ್ತೆ. ಆದರೆ ಶಾಶ್ವತವಾದ ಹ್ಯಾಪಿನೆಸ್ಸನ್ನು ಇದು ಕೊಡೋದಿಲ್ಲ. ಇದು ನಮಗೆ ಖುಷಿ ಕೊಡುತ್ತೆ, ವಸ್ತು, ವ್ಯಕ್ತಿ. ಈ ಒಂದು ಬಿಲೀಫಿಂದ, ಈ ಒಂದು ಕಂಡೀಷನಿಂದ ನಾವು ರೀಕಂಡೀಷನಿಂಗ್ ಮಾಡಿಕೊಂಡು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗಿದೆ. ನಾವು ನಂಬ್ತಾ ಇದ್ವಿ ಖುಷಿ ಬೇರೆಯವರಿಂದ ಸಿಗುತ್ತೆ ಅಂತ. ಈ ರೀತಿ ನಮ್ಮನ್ನು ನಾವು ಕಂಡೀಷನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಖುಷಿ ಯಾರಿಂದಲೂ ಕೂಡ ಸಿಗೋದಿಲ್ಲ. ಇದು ನನ್ನ ಥಾಟ್ಸ್, ನನ್ನ ಸ್ಥಿತಿಯ ಪರಿಣಾಮ ಅಷ್ಟೇ. ನಾವು ಇವಾಗಲೂ ಕೂಡ ಖುಷಿಯನ್ನು ವ್ಯಕ್ತಿ ಮತ್ತು ವಸ್ತುವಿನಲ್ಲಿ ಖರೀದಿ ಮಾಡೋದರಲ್ಲೇ ನಾವು ಇದ್ದೀವಿ ಹೊರತಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ನಾವು ಹೋಗಿಲ್ಲ. ಸ್ಥೂಲ ವಸ್ತು ಅಥವಾ ವ್ಯಕ್ತಿಗಳು ಈ ಅವಿನಾಶಿ ಆತ್ಮ, ಈ ದೇಹದಲ್ಲಿ ಆತ್ಮ ಇದೆ, ಅದು ಅವಿನಾಶಿ. ಹ್ಯಾಪಿನೆಸ್ ಯಾರಿಗೆ ಬೇಕು ಹೇಳಿ? ಖುಷಿ ಯಾರಿಗೆ ಬೇಕು ಹೇಳಿ? ಆತ್ಮಕ್ಕೆ, ದೇಹಕ್ಕೆ ಅಲ್ಲ. ಅವಿನಾಶಿಯಾದ ಆತ್ಮಕ್ಕೆ ಅವಿನಾಶಿಯಾಗಿರುವಂಥ ಖುಷಿ, ನೆಮ್ಮದಿ, ಹ್ಯಾಪಿನೆಸ್ಸನ್ನು ಈ ಸ್ಥೂಲ ವಸ್ತುಗಳು ಮತ್ತು ವ್ಯಕ್ತಿಗಳಿಂದ ಫುಲ್ಫಿಲ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಈ ಸಾರ್ವಕಾಲಿಕ ಸತ್ಯವನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಸದಾ ಕಾಲ ನಾವು ಖುಷಿಯಾಗಿರ್ತೀವಿ. ಡಿಸ್ಟರ್ಬ್ ಆದರೂ ಕೂಡ ಟಕ್ಕಂತ ನಾವು ಓವರ್ಕಮ್ ಆಗುತ್ತೆ. ನಾನೊಂದು ಅವಿನಾಶಿ ಎಂಟಿಟಿ ಆಗಿದ್ದೀನಿ, ಶಕ್ತಿ ಆಗಿದ್ದೀನಿ ಅಂತ ತಿಳ್ಕೊಳ್ಬೇಕು. ಇಲ್ಲಿ ನನಗೆ ನಾನೇ ರಾಜ, ನನಗೆ ಖುಷಿ ಬೇಕು ಅಂದರೆ ಆ ಖುಷಿಯ ವಾತಾವರಣವನ್ನು ನಾನೇ ಕ್ರಿಯೇಟ್ ಮಾಡ್ಕೊಳ್ಬೇಕು, ನಾನೇ ಸೃಷ್ಟಿ ಮಾಡ್ಕೊಳ್ಬೇಕು. ನನಗೆ ನಾನೇ ನಗೋದನ್ನು ಕಲಿಬೇಕಾಗತ್ತೆ. ಈ ಜಗತ್ತಿನಲ್ಲಿ ಯಾರು ನನ್ನನ್ನು ಖುಷಿಯಾಗಿ ಇಡೋದಕ್ಕೆ, ನಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕೆಲವರು ಹೇಳ್ತಾರೆ ಗೊತ್ತಾ, ನಾವು ಉಪ್ಪು ಖಾರ ತಿಂದವರು, ನಮಗೆ ಬೇಜಾರಾಗೋದು, ಕೋಪ ಬರೋದು ಇದೆಲ್ಲ ನಾರ್ಮಲ್, ಇದೆಲ್ಲ ಕಾಮನ್ ಅಂತ ಹೇಳ್ತಾರೆ. ದುಃಖ ಆಗೋದು, ಅಪ್ಸೆಟ್ ಆಗೋದು ಇದೆಲ್ಲ ನಾರ್ಮಲ್ ಅಂತ ಹೇಳ್ತಾರೆ.
ಹಾಂ, ಖಂಡಿತ ಚಾಲೆಂಜಸ್ ಇರೋದು, ಪ್ರಾಬ್ಲಮ್ ಇರೋದು, ಫೇಲ್ಯೂರ್ ಇರೋದು ಸತ್ಯನೇ. ಇದು ಸುಳ್ಳಲ್ಲ, ಇದು ಸತ್ಯನೇ. ಏನೇ ನಮ್ಮ ಜೀವನದಲ್ಲಿ ಚಾಲೆಂಜಸ್ ಬಂದರೂ ಕೂಡ ಅಪ್ಸೆಟ್ ಆಗೋದು ಅಥವಾ ಅಪ್ಸೆಟ್ ಆಗದೇ ಇರುವಂಥದ್ದು, ಈ ಚಾಯ್ಸ್ ನನ್ನ ಕೈಯಲ್ಲಿದೆ. ಇಲ್ಲಿ ನನಗೆ ನಾನೇ ರಾಜ. ನನಗೆ ಖುಷಿ ಬೇಕು ಅಂದರೆ ಆ ಖುಷಿಯ ವಾತಾವರಣವನ್ನು ನಾನೇ ಕ್ರಿಯೇಟ್ ಮಾಡ್ಕೊಳ್ಬೇಕು, ನಾನೇ ಸೃಷ್ಟಿ ಮಾಡ್ಕೊಳ್ಬೇಕು. ನನಗೆ ನಾನೇ ನಗೋದನ್ನು ಕಲಿಬೇಕಾಗತ್ತೆ. ಈ ಜಗತ್ತಿನಲ್ಲಿ ಯಾರು ನನ್ನನ್ನು ಖುಷಿಯಾಗಿ ಇಡೋದಕ್ಕೆ, ನಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಏನನ್ನು ಚಾಯ್ಸ್ ಮಾಡ್ತಾನೋ ಆ ಚಾಯ್ಸ್ ಅದು ಡಿಸೈಡ್ ಮಾಡುತ್ತೆ ನಮ್ಮ ಖುಷಿ ಅಥವಾ ನಮ್ಮ ಹ್ಯಾಪಿನೆಸ್ನ ಪರ್ಸೆಂಟೇಜನ್ನು. ನಮ್ಮ ಜೀವನದ ಪ್ರತಿಯೊಂದು ರಿಯಾಕ್ಷನ್ ಆಗಿರ್ಬೋದು, ರೆಸ್ಪಾಂಡ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಇದು ಡಿಸೈಡ್ ಮಾಡುತ್ತೆ ನಮ್ಮ ಹ್ಯಾಪಿನೆಸ್ಸನ್ನು. ನಾವೆಲ್ಲರೂ ಜೀವನದಲ್ಲಿ ಖುಷಿ, ನೆಮ್ಮದಿ, ಹ್ಯಾಪಿನೆಸ್ಸನ್ನು ಯಾಕೆ ಕಳ್ಕೊಳ್ತಾ ಇದ್ದೀವಿ ಅಂದರೆ ಆಟೋಮೇಟೆಡ್ ಮೋಡ್ಗೆ ನಾವೆಲ್ಲರೂ ಬಂದುಬಿಟ್ಟಿದ್ದೀವಿ. ಆ ಬಿಲೀಫ್ ಸಿಸ್ಟಮ್ಗೆ ನಾವು ಬಂದುಬಿಟ್ಟಿದ್ದೀವಿ, ಆ ಕಂಡೀಷನ್ಗೆ ನಾವು ಬಂದುಬಿಟ್ಟಿದ್ದೀವಿ. ನಮ್ಮ ಜೀವನವನ್ನು ಒಂದು ರೀತಿ ಮೆಷಿನ್ ರೀತಿಯ ಜೀವನ ಮಾಡ್ಕೊಂಡು ಬಿಟ್ಟಿದ್ದೀವಿ. ಸ್ವಲ್ಪ ಯೋಚನೆ ಮಾಡಿ, ಇದು ಸತ್ಯನಾ? 100% ಸತ್ಯ. ಯೋಚನೆ ಮಾಡಿ, ಮೆಷಿನ್ ರೀತಿ ಅಂದರೆ ಮೆಷಿನ್ಗೂ ಮತ್ತು ಮನುಷ್ಯನಿಗೂ ಏನು ವ್ಯತ್ಯಾಸ ಇದೆ ಹೇಳಿ? ಮೆಷಿನಲ್ಲಿ ಏನಿರುತ್ತೆ ಹೇಳಿ? ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ. ಆನ್ ಮಾಡಿದರೆ ಆನ್ ಆಗುತ್ತೆ, ಆಫ್ ಮಾಡಿದರೆ ಆಫ್ ಆಗುತ್ತೆ. ಆದರೆ ಮೆಷಿನ್ಗೆ ಯಾವುದೇ ರೀತಿಯ ಚಾಯ್ಸ್ ಇಲ್ಲ. ಆದರೆ ನಾವೆಲ್ಲ ಯಾರು ಹೇಳಿ? ಹ್ಯೂಮನ್ ಬೀಯಿಂಗ್. ನಮಗೆ ಚಾಯ್ಸು ಇದೆ, ಎಮೋಷನ್ನು ಕೂಡ ಇದೆ. ನಾವು ಏನನ್ನು ಚಾಯ್ಸ್ ಮಾಡ್ತೀವಿ ಅದು ನಮ್ಮ ಹ್ಯಾಪಿನೆಸ್ಸನ್ನು ಡಿಸೈಡ್ ಮಾಡುತ್ತೆ. ನಮಗೆ ಅರ್ಥ ಆಗಬೇಕು, ಹ್ಯಾಪಿನೆಸ್ಸೇ ಬೇರೆ, ಕಂಫರ್ಟೇ ಬೇರೆ. ಇವೆರಡನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ನಮ್ಮ ಆತ್ಮದ ಇಂಟರ್ನಲ್ ಹ್ಯಾಪಿನೆಸ್ ಏನು ಅಂತ ಅರ್ಥ ಆಗುತ್ತೆ. ವಸ್ತು ವ್ಯಕ್ತಿಯಿಂದ ಯಾವ ಒಂದು ಕಂಫರ್ಟ್ ನಮಗೆ ಸಿಗುತ್ತೋ ಅದನ್ನೇ ನಾವು ಹ್ಯಾಪಿನೆಸ್ ಅಥವಾ ಖುಷಿ ಅಂತ ಅಂದ್ಕೊಂಡು ಬಿಟ್ಟಿದ್ದೀವಿ. ನಿಜವಾದ ಹ್ಯಾಪಿನೆಸ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸ್ಪಿರಿಚುವಲಲ್ಲಿ ಒಂದು ವರ್ಡ್ ಇದೆ, ಮೆಡಿಟೇಟಿವ್ ಸ್ಟೇಜ್ ಅಂತ. ಆ ಮೆಡಿಟೇಟಿವ್ ಸ್ಟೇಜ್ ಅಥವಾ ಮೆಡಿಟೇಷನನ್ನು ನಾವು ಅರ್ಥ ಮಾಡಿಕೊಂಡಾಗ ನಿಜವಾದ ಹ್ಯಾಪಿನೆಸ್ ಅಥವಾ ನಿಜವಾದ ಸೊಲ್ಯೂಷನ್ ಏನು, ಸಮಾಧಾನ ಏನು ಅರ್ಥ ಆಗುತ್ತೆ. ಎಷ್ಟೋ ಜನ ಮೆಡಿಟೇಷನ್ ಅಂದರೆ ಏನು ತಿಳ್ಕೊಂಬಿಡ್ತಾರೆ, ಒಂದು ಕಡೆ ಕೂತ್ಕೊಂಡ್ಬಿಡಬೇಕು, ಕೂತ್ಕೊಂಡು ಏನನ್ನೂ ನಾವು ಥಾಟ್ಸ್ ಮಾಡಬಾರ್ದು, ಏನನ್ನೂ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಬಿಡ್ತಾರೆ. ವಾಸ್ತವದಲ್ಲಿ ಮೆಡಿಟೇಷನ್ ಅಂದರೆ ವೆರಿ ಸಿಂಪಲ್. ಇಷ್ಟೇ, ನಮ್ಮಲ್ಲಿ ಬರ್ತಾ ಇರುವ ಥಾಟ್ಸ್ ಬಗ್ಗೆ ನಾವು ಅವೇರ್ ಆಗಿರುವಂಥದ್ದು. ಕೆಲವರು ಹೇಳ್ತಾರೆ ಗೊತ್ತಾ, ನಾನು ಏನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ನಾನು ಏನು ಮಾಡ್ತಾ ಇದ್ನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಏನು ಮಾಡ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ ಅಂತ ಅವೇರ್ನೆಸ್ ಇಲ್ಲ. ಅವೇರ್ನೆಸ್ ಇಲ್ಲದೆ ಮಾಡಿದಾಗ ಏನಾಗುತ್ತೆ? ದುಃಖ ಸಿಗುತ್ತೆ. ಅದೇ ರೀತಿ ಮೆಡಿಟೇಟಿವ್ ಸ್ಟೇಜ್ ಅಥವಾ ಮೆಡಿಟೇಷನ್ ಅಂತಂದರೆ ನಮಗೇನು ಥಾಟ್ ಬರುತ್ತೆ ಆ ಥಾಟ್ಸ್ನ ಬಗ್ಗೆ ನಾವು ಅವೇರ್ ಆಗಿರುವಂಥದ್ದು, ಅರಿವಿನಲ್ಲಿ ಮಾಡುವಂಥದ್ದು. ಅರಿವಿಲ್ಲದೆ ಮಾಡುವಂತಹ ಕರ್ಮ ದುಃಖ ಕೊಡುತ್ತೆ ಅಂತಾರಲ್ವ, ಮಾತಾಗಿರ್ಬೋದು, ಕರ್ಮ ಆಗಿರ್ಬೋದು. ಸೇಮ್ ನನ್ನ ಅರಿವು ನನಗಿರಬೇಕು, ನಾನು ಏನು ಥಾಟ್ಸ್ ಮಾಡ್ತಾ ಇದ್ದೀನಂತ. ಇದು ಮೆಡಿಟೇಟಿವ್ ಸ್ಟೇಜ್ಗೆ ಕರ್ಕೊಂಡು ಹೋಗುತ್ತೆ. ಈಗ ಸ್ವಲ್ಪ ಹೊತ್ತು ಮೆಡಿಟೇಷನ್ನ ಪ್ರಾಕ್ಟೀಸನ್ನು ಮಾಡೋಣ. ಎಲ್ಲರೂ ರಿಲ್ಯಾಕ್ಸ್ ಆಗಿ ಗಾಳಿ ಬೆಳಕು ಇರುವ ಜಾಗದಲ್ಲಿ ಸ್ವಲ್ಪ ಹೊತ್ತು 1 ನಿಮಿಷ ರಿಲ್ಯಾಕ್ಸ್ ಆಗಿ ಮೆಡಿಟೇಷನನ್ನು ಮಾಡೋಣ. ರಿಲ್ಯಾಕ್ಸ್. ನಾನು ಪೀಸ್ಫುಲ್ ಸೋಲ್ ಆಗಿದ್ದೇನೆ. ನಾನು ಹ್ಯಾಪಿ ಸೋಲ್ ಆಗಿದ್ದೇನೆ. ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಈ ಅವಿನಾಶಿ ಆತ್ಮದ ದಾಹವನ್ನು ಅವಿನಾಶಿ ಶಕ್ತಿಯೇ ಆ ದಾಹವನ್ನು ತೀರಿಸಲಿಕ್ಕೆ ಸಾಧ್ಯ. ನನ್ನ ಆತ್ಮದ ಬ್ಯಾಟರಿ ಈಗ ಆ ಅವಿನಾಶಿ ಈಶ್ವರೀಯ ಶಕ್ತಿಯಿಂದ ಭರ್ಪೂರವಾಗ್ತಾ ಖುಷಿಯಿಂದ ನಾನು ಜೀವನವನ್ನು ನಡೆಸ್ತಾ ಇದ್ದೀನಿ. ನಾನು ಎಲ್ಲರ ಜೊತೆಯಲ್ಲಿ ಖುಷಿಯಾಗಿದ್ದೀನಿ. ವಸ್ತು ಬೇಕು, ವ್ಯಕ್ತಿ ಬೇಕು, ಎಲ್ಲವೂ ಬೇಕು. ಆದರೆ ಎಲ್ಲ ಇದ್ರೂ ಕೂಡ ಕಮಲ ಪುಷ್ಪ ಸಮಾನ ನಾನು ಡಿಟ್ಯಾಚ್ ಆಗಿದ್ದೀನಿ. ಹೈ ಇಂಟೆನ್ಷನ್, ಲೋ ಅಟ್ಯಾಚ್ಮೆಂಟ್ ಜೀವನವನ್ನು ಜೀವಿಸ್ತಾ ಇದ್ದೀನಿ. ನಾನು ಖುಷಿಯಾಗಿದ್ದೀನಿ. ನಾನು ಖುಷಿಯಾಗಿದ್ದೀನಿ.